2026ರ ರಾಜ್ಯ ಬಜೆಟ್ ಅನ್ನ ಸಿಎಂ ಸಿದ್ದರಾಮಯ್ಯ ಅವರು ಮಂಡಿಸಿದ್ದಾರೆ. ಈ ಬಜೆಟ್ ನಲ್ಲಿ ಯಾರಿಗೆಲ್ಲ ಲಾಭ ಸಿಕ್ಕಿದೆ ಅಂತ ನೋಡೋದಾದ್ರೆ ನೋಡಿ, ರೈತರಿಗೆ ತುಂಬಾನೇ ಲಾಭ ಸಿಕ್ಕಿದೆ. ಬಂಪರ್ ಕೊಡುಗೆಯನ್ನ ಕೃಷಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಬಂಪರ್ ಕೊಡುಗೆಯನ್ನ ಸಹ ನೀಡಿದ್ದಾರೆ. ಇನ್ನೊಂದು ಕಡೆ ಮದ್ಯಪ್ರಿಯರಿಗೆ ಬಿಗ್ ಶಾಕ್ ಅನ್ನ ಕೂಡ ಬಜೆಟ್ ನಲ್ಲಿ ಕೊಡಲಾಗಿದೆ. ಇನ್ನೊಂದು ಕಡೆ ಗೃಹಲಕ್ಷ್ಮಿಯರಿಗೂ ಕೂಡ ಈ ಬಜೆಟ್ ನಲ್ಲಿ ಬಂಪರ್ ಆಫರ್ ಅನ್ನ ಕೊಡಲಾಗಿದೆ. ಇವೆಲ್ಲ ಏನೇನ್ ಕೊಡಲಾಗಿದೆ, ಏನೇನ್ ಬಿಟ್ಟಿದ್ದಾರೆ ಎನ್ನುವಂತಹ ಮೂರು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಕೃಷಿ ಕ್ಷೇತ್ರಕ್ಕೆ ರೈತರಿಗೆ ಬಂಪರ್ ಕೊಡುಗೆಯನ್ನ ನೀಡಿರುವಂತದ್ದು. ಏನ್ ಕೊಡುಗೆಯನ್ನ ನೀಡಿದ್ದಾರೆ ಅನ್ನೋದನ್ನ ನೋಡೋಣ. ಸಿಎಂ ಸಿದ್ದರಾಮಯ್ಯ ಕೃಷಿ ಬಜೆಟ್ ಅನ್ನ ಒಂದು ವಚನದ ಮೂಲಕ ಸ್ಟಾರ್ಟ್ ಮಾಡಿದ್ರು. ಏನಂತಂದ್ರೆ, ಧರೆಯ ಕೃಷಿ ಶುದ್ಧವಾಗಿ ಅಲ್ಲದೆ ಸಸಿ ಶುದ್ಧವಿಲ್ಲ ಎಂಬ ವಚನಕಾರರಾದಂತಹ ಶಿವಲೆಂಕ ಮಂಚಣ್ಣ ಅವರ ವಚನದ ಮೂಲಕ, ಒಂದು ಸಾಲುಗಳ ಮೂಲಕ ಕೃಷಿ ಬಜೆಟ್ ಅನ್ನ ಮಂಡಿಸಿದ್ರು. ಅದೇನಂತಂದ್ರೆ, ರೈತ ಸಮೃದ್ಧನಾದರೆ ಕರ್ನಾಟಕ ಸಮೃದ್ಧವಾಗುತ್ತೆ ಎಂಬ ಆಶಯದೊಂದಿಗೆ ಕೃಷಿ ಕ್ಷೇತ್ರಕ್ಕೆ ಹಲವು ಮಹತ್ವದ ಘೋಷಣೆಗಳನ್ನ ಕೂಡ ಈ ಬಜೆಟ್ ನಲ್ಲಿ ಮಾಡಿದ್ರು. ಅದೇನೇನಂತ ನೋಡೋದಾದ್ರೆ ನೋಡಿ, ಬಜೆಟ್ ನಲ್ಲಿ ಕೃಷಿ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಭರಪೂರ ಕೊಡುಗೆಯನ್ನ ನೀಡಿದ್ದಾರೆ. ರೈತರ ಆದಾಯ ದ್ವಿಗುಣಗೊಳಿಸಲು 100 ಕೋಟಿ ರೂಪಾಯಿ ವೆಚ್ಚದ ಮುಖ್ಯಮಂತ್ರಿ ಕೃಷಿ ವಿಸ್ತಾರ್ ಯೋಜನೆ, ಮಣ್ಣಿನ ಫಲವತ್ತತೆಗಾಗಿ ವಸುಧಾಮೃತ ಹಾಗೂ ರೈತ ಮಾಲ್ ಎನ್ನುವಂತಹ ಒಂದು ಯೋಜನೆಯ ಮೂಲಕ ಸ್ಥಾಪನೆ ಸೇರಿದಂತೆ ಹಲವು ಹೊಸ ಯೋಜನೆಗಳನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಇನ್ನು ಬೀಜದಿಂದ ಮಾರುಕಟ್ಟೆಯವರೆಗೆ ರೈತರಿಗೆ ಸಮಗ್ರ ಬೆಂಬಲ ನೀಡುವ ಉದ್ದೇಶದಿಂದ ಈ ಬಾರಿ ಬಜೆಟ್ನಲ್ಲಿ ತಂತ್ರಜ್ಞಾನ ಮಾರುಕಟ್ಟೆ ವಿಸ್ತಾರ ಹಾಗೂ ಸಾವಯವ ಕೃಷಿಗೆ ಹೆಚ್ಚಿನ ಒತ್ತನ್ನು ಕೂಡ ನೀಡಿರುವಂಥದ್ದು. ಹಾಗಾಗಿ ಮೊದಲನೇದಾಗಿ ಕೃಷಿ ಬಜೆಟ್ನ ಪ್ರಮುಖ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ನೋಡಿ, ಮುಖ್ಯಮಂತ್ರಿ ಕೃಷಿ ವಿಸ್ತಾರ್ ಯೋಜನೆ ಅಲ್ಲಿ ಏನೇನು ಬರುತ್ತೆ ಅನ್ನೋದನ್ನ ನೋಡೋದಾದ್ರೆ, ಉತ್ಪಾದನೋತ್ತರ ಕೃಷಿ ಚಟುವಟಿಕೆಗಳಾದ ಸಂಸ್ಕರಣೆ, ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸಿ ರೈತರಿಗೆ ಹೆಚ್ಚುವರಿ ಆದಾಯ ತಂದುಕೊಡಲು ಮುಂದಿನ 3 ವರ್ಷಗಳಲ್ಲಿ 100 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮುಖ್ಯಮಂತ್ರಿ ಕೃಷಿ ವಿಸ್ತಾರ್ ಯೋಜನೆ ಜಾರಿಗೆ ತರಲಾಗುವುದು. ಎಐ ಆಧಾರಿತ ರೈತ ಕರೆ ಕೇಂದ್ರವನ್ನು ಕೂಡ ತಂದಿರುವಂಥದ್ದು. ರೈತರಿಗೆ ಹವಾಮಾನ, ಮಾರುಕಟ್ಟೆ ದರ ಮತ್ತು ಕೃಷಿ ತಾಂತ್ರಿಕತೆ ಮತ್ತು ಇಲಾಖಾ ಮಾಹಿತಿಯನ್ನು ಒಂದೇ ಸೂರಿನಡಿ ರೈತರಿಗೆ ತ್ವರಿತವಾಗಿ ಒದಗಿಸಲು ಕೃಷಿ ಇಲಾಖೆ ರೈತ ಕರೆ ಕೇಂದ್ರವನ್ನು ಕೃತಕ ಬುದ್ಧಿಮತ್ತೆ, ಏನೀಗ ಎಐ ಅಂತ ಹೇಳ್ತೀವಿ, ಆ ಒಂದು ತಂತ್ರಜ್ಞಾನದೊಂದಿಗೆ ಉನ್ನತೀಕರಣವನ್ನು ಮಾಡಲಾಗ್ತಾ ಇರುವಂಥದ್ದು. ಇನ್ನು ಮಣ್ಣಿನ ಆರೋಗ್ಯಕ್ಕೆ ವಸುಧಾಮೃತ ಕಾರ್ಯಕ್ರಮ, ಮಣ್ಣಿನಲ್ಲಿ ಸಾವಯವ ಇಂಗಾಲ ಮತ್ತು ಭೌತಿಕ ರಾಸಾಯನಿಕ ಗುಣಮಟ್ಟ ಹೆಚ್ಚಿಸಲು ಹಾಗೂ ಪರಿಸರ ಸ್ನೇಹಿ ಸುಸ್ಥಿರ ಮತ್ತು ಕೃಷಿ ಉತ್ತೇಜಿಸಲು ಮುಂದಿನ 3 ವರ್ಷಗಳಲ್ಲಿ ವಸುಧಾಮೃತ ಎಂಬ ಹೊಸ ಕಾರ್ಯಕ್ರಮವನ್ನು ಕೂಡ ಇಲ್ಲಿ ಘೋಷಣೆಯನ್ನು ಮಾಡಲಾಗಿರುವಂಥದ್ದು. ಮತ್ತು ರೈತ ಸವಾಲಾಗಿರ್ಬೋದು, ಮತ್ತು ಖೋಟಾ ಬೀಜ ಕೀಟನಾಶಕ ಜಾಲಕ್ಕೆ ಬ್ರೇಕನ್ನು ಹಾಕಲಿಕ್ಕೆ ರೈತರಿಗೆ ಒಂದು ಒಳ್ಳೆಯ ಸುದ್ದಿಯನ್ನು ಕೂಡ ಈ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಲಾಗಿರುವಂಥದ್ದು. ಇನ್ನು ಮಧ್ಯದಲ್ಲಿ ನೋಡೋದಾದರೆ ನೋಡಿ, ಮದ್ಯಪ್ರಿಯರಿಗೆ ಬಿಗ್ ಶಾಕನ್ನು ಈ ಬಜೆಟಲ್ಲಿ ನೀಡಿರುವಂಥದ್ದು. ಏನಂತ ನೋಡೋದಾದರೆ, ಮದ್ಯದ ಮೇಲೆ ಹೊಸ ರೂಪದ ತೆರಿಗೆ ವಿಧಿಸಲಾಗುವುದು ಅಂತ ಸಿದ್ದರಾಮಯ್ಯ ಅವರು ಘೋಷಣೆಯನ್ನು ಮಾಡಿರುವಂಥದ್ದು. ಅಂದರೆ ಏಪ್ರಿಲ್ 2026ರಿಂದ ಪಾನೀಯಗಳಲ್ಲಿ ಇರುವಂತಹ ಮದ್ಯದ ಅಂಶವನ್ನು ಆಧಾರವಾಗಿಟ್ಕೊಂಡು ಅಬಕಾರಿ ಸುಂಕ ವ್ಯವಸ್ಥೆ ಜಾರಿಗೆ ತರುವಂತಹ ಘೋಷಣೆಯನ್ನು ಮಾಡಲಾಗಿರುವಂಥದ್ದು. ಮದ್ಯಪಾನ ದುಷ್ಪರಿಣಾಮಗಳು ಸಮಾಜದಲ್ಲಿ ಉಂಟು ಮಾಡುವಂತಹ ಹಾನಿಯ ಕಾರಣ ಜಾಗತಿಕ ಮಟ್ಟದಲ್ಲಿ ಮದ್ಯದ ಅಂಶವನ್ನು ಆಧರಿಸಿ ತೆರಿಗೆ ಪದ್ಧತಿಯಲ್ಲಿ ಬದಲಾವಣೆ ಮಾಡಲಾಗಿದೆ. ಈ ತೆರಿಗೆ ಪದ್ಧತಿ ಗೋಲ್ಡ್ ಸ್ಟ್ಯಾಂಡರ್ಡ್ ಆಗಿದೆ. 2026ರ ಕರ್ನಾಟಕ ಬಜೆಟ್ನಲ್ಲಿ ಗ್ಯಾರಂಟಿ ಯೋಜನೆಗಳಿಗಾಗಿ ಮದ್ಯದ ಮೇಲಿನ ಅಬಕಾರಿ ಸುಂಕವನ್ನು ಏರಿಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿಯನ್ನು ಸಿದ್ದರಾಮಯ್ಯ ಅವರು ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿರುವಂಥದ್ದು. ಗೃಹಲಕ್ಷ್ಮಿಯರಿಗೂ ಕೂಡ ಬಂಪರ್ ಗಿಫ್ಟ್ ಅನ್ನು ನೀಡಿರುವಂಥದ್ದು. ಅದರ ಜೊತೆಗೆ ಅಂಗನವಾಡಿ ಸಿಬ್ಬಂದಿಗಳಿಗೆ, ದೇವದಾಸಿಯರ ಮಕ್ಕಳಿಗೆ ಬಂಪರ್ ಗಿಫ್ಟ್ ಅನ್ನು ಕೂಡ ನೀಡಿರುವಂಥದ್ದು. ನೋಡಿ, ರಾಜ್ಯ ಬಜೆಟ್ನಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿಗೆ ಸಿಎಂ ಸಿದ್ದರಾಮಯ್ಯ ವಿಶೇಷ ಒತ್ತು ನೀಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಗೆ ಬೃಹತ್ ಮೊತ್ತವನ್ನು ಕಾದಿರಿಸಿರುವಂಥದ್ದು. ಅಂಗನವಾಡಿ ಕಾರ್ಯಕರ್ತೆಯರ ಜೊತೆಗೆ ಹೆಚ್ಚುವರಿ ಸಮವಸ್ತ್ರ ಹಾಗೂ ಮಾಜಿ ದೇವದಾಸಿಯರ ಮಕ್ಕಳಿಗೂ ಕೂಡ ಶಿಕ್ಷಣಕ್ಕೆ ಭರ್ಜರಿ ಅನುದಾನವನ್ನು ಕೂಡ ಘೋಷಣೆ ಮಾಡಿರುವಂಥದ್ದು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಯೋಜನೆಗಳನ್ನು
ಪ್ರಕಟಿಸಿರುವಂಥ ಅವರು ಗೃಹಲಕ್ಷ್ಮಿ ಯೋಜನೆಯ ಯಶಸ್ಸನ್ನು ಕೊಂಡಾಡಿದಂತಹ ಅವರು ಮಹಿಳೆಯರ ಆರ್ಥಿಕ ಸಬಲೀಕರಣ ಹಾಗೂ ರಕ್ಷಣೆಗೆ ಹಲವು ಮಹತ್ವದ ಘೋಷಣೆಗಳನ್ನು ಸಿದ್ದರಾಮಯ್ಯ ಮಾಡಿರುವಂಥದ್ದು. ಅದರಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿಯವರಿಗೆ ರಾಜ್ಯ ಸರ್ಕಾರದಿಂದ ಮಹತ್ವಾಕಾಂಕ್ಷಿ ಯೋಜನೆ ಆದಂತಹ ಗೃಹಲಕ್ಷ್ಮಿ ಯೋಜನೆಯಡಿ ಇವರಿಗೆ ಅರ್ಹ ಫಲಾನುಭವಿಗಳಿಗೆ ಬರೋಬ್ಬರಿ 62,345 ಕೋಟಿ ರೂಪಾಯಿಗಳನ್ನು ಪಾವತಿಸಲಾಗಿದೆ. ಸದ್ಯ ರಾಜ್ಯದಲ್ಲಿ 1.24 ಕೋಟಿ ಮಹಿಳೆಯರು ಈ ಯೋಜನೆಯಡಿ ಯಶಸ್ವಿಯಾಗಿ ಧನ ಸಹಾಯ ಪಡೆಯುತ್ತಿದ್ದು, ಪ್ರಸ್ತುತ 2026-27ನೇ ವರ್ಷಕ್ಕೆ ಈ ಯೋಜನೆಗಾಗಿ ಬರೋಬ್ಬರಿ 28,000 ಕೋಟಿ ರೂಪಾಯಿಯನ್ನು ಮೀಸಲಾಗಿ ಇರುವಂಥದ್ದು. ಅಂದರೆ ಯಾವುದೇ ರೀತಿಯಾದಂತಹ ತಿಂಗಳ ಯಾವುದೇ ರೀತಿಯಾದಂತಹ ಕಂತುಗಳಲ್ಲಿ ಬದಲಾವಣೆ ಆಗದಂತೆ ಸರಿಯಾದ ಸಮಯಕ್ಕೆ ತಿಂಗಳ ಒಂದು ಗೃಹಲಕ್ಷ್ಮಿಯವರಿಗೆ ಯಾವುದೇ ರೀತಿಯಾದಂತಹ ತಡವಾಗದಂತೆ ಯಾವುದೇ ಕಂತುಗಳು ಮಧ್ಯದಲ್ಲಿ ನಿಲ್ಲಬಾರದೆಂದು ಇಷ್ಟೊಂದು ಕೋಟಿ ರೂಪಾಯಿಗಳನ್ನು ಮೀಸಲಾಗಿರುವಂಥದ್ದು ಬಜೆಟ್ನಲ್ಲಿ. ಹಾಗಾಗಿ ಅದು ಗೃಹಲಕ್ಷ್ಮಿಯವರಿಗೆ ಒಂದು ಬಂಪರ್ ಗಿಫ್ಟನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಅಂಗನವಾಡಿ ಕಾರ್ಯಕರ್ತೆಯರಿಗೆ ಹೆಚ್ಚು ಸಮವಸ್ತ್ರವನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಅಂದರೆ ಒಂದು ಕೃಷಿ ಬಜೆಟ್ ಆಗಿರಬಹುದು ಮತ್ತು ಮಹಿಳೆಯರಿಗೂ ಕೂಡ ಒಂದು ಒಳ್ಳೆಯ ಬಜೆಟ್ ಆಗಿರಬಹುದು. ಒಟ್ಟಿನಲ್ಲಿ ಈ ಬಾರಿ ಬಜೆಟ್ನಲ್ಲಿ ಮಹಿಳಾ ಸಬಲೀಕರಣ ಕೇವಲ ಗೃಹಲಕ್ಷ್ಮಿ ಮಾತ್ರವಲ್ಲದೆ ದೇವದಾಸಿ ಆಗಿರ್ಬೋದು ಮತ್ತು ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಹಿಳಾ ಸಬಲೀಕರಣಕ್ಕೆ ಒಂದು ಒತ್ತನ್ನು ನೀಡಿರುವಂಥದ್ದು. ಹಾಗಾಗಿ ಈ ವರ್ಷದ ಬಜೆಟ್ನಲ್ಲಿ ಒಂದು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಉದ್ಯೋಗಕ್ಕೆ ನೋಡಿ, ಉನ್ನತ ಶಿಕ್ಷಣ ಮತ್ತು ಸ್ವಯಂ ಉದ್ಯೋಗಕ್ಕೆ 5 ಕೋಟಿ ರೂಪಾಯಿ ಅಂದರೆ ಮಾಜಿ ದೇವದಾಸಿಯರ ಮಕ್ಕಳಿಗೆ ಉನ್ನತ ಶಿಕ್ಷಣ ಅವಕಾಶವನ್ನು ಒದಗಿಸುವ ಸರ್ಕಾರ ಈಗ ಮುಂದಾಗಿರುವಂಥದ್ದು. ಅಂದರೆ ಇದರ ಜೊತೆಗೆ ಆ ಕುಟುಂಬದ ಹೆಣ್ಣು ಮಕ್ಕಳಿಗೆ ಸ್ವಯಂ ಉದ್ಯೋಗ ಹಾಗೂ ಆದಾಯೋತ್ಪನ್ನ ಏನೋ ಚಟುವಟಿಕೆಗಳಿದ್ದಾವೆ ಅಂತಹ ಒಂದು ಅಗತ್ಯ ಆರ್ಥಿಕ ನೆರವು ನೀಡುವಂತಹ ಹೊಸ ಕಾರ್ಯಕ್ರಮವನ್ನು ಜಾರಿಗೆ ತರಲಾಗ್ತಾ ಇರುವಂಥದ್ದು. ಹಾಗಾಗಿ ಈ ಒಂದು 3 ಬಜೆಟ್ ನಲ್ಲಿ 3 ಏನೋ ಮಧ್ಯಪ್ರಿಯರಿಗಾಗಿರ್ಬೋದು ಮತ್ತು ಸ್ವಲ್ಪ ಮಟ್ಟಿಗೆ ಶಾಕ್ ಅಂತಲೇ ಹೇಳ್ಬೋದು. ಇನ್ನು ಗೃಹಲಕ್ಷ್ಮಿಯರಿಗೆ ಮತ್ತು ರೈತರಿಗೆ ಒಂದು ಒಳ್ಳೆಯ ಬಜೆಟನ್ನು ಇಲ್ಲಿ ಸಿದ್ದರಾಮಯ್ಯವರು ಘೋಷಣೆಯನ್ನು ಮಾಡಿರುವಂಥದ್ದು. ಇನ್ನು ಸುದೀರ್ಘ ಅವಧಿಯ ಸಿಎಂ, ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ಸಿಎಂ ಹಾಗೂ ಇದುವರೆಗಿನ ಅತಿ ದೊಡ್ಡ ಗಾತ್ರದ ಬಜೆಟ್ ಮಂಡಿಸಿದಂತಹ ಸಿಎಂ ಎಂಬ ದಾಖಲೆಗಳಿಗೆ ಪಾತ್ರರಾಗಿರುವಂಥದ್ದು ಸಿಎಂ ಸಿದ್ದರಾಮಯ್ಯವರು. ಈ ಬಾರಿ ಹಲವು ಸವಾಲುಗಳ ನಡುವೆಯೂ ಕೂಡ ತಮ್ಮ ಬಜೆಟ್ ಮಂಡನೆಯನ್ನು ಪೂರೈಸಿದ್ದಾರೆ ಸಿಎಂ ಸಿದ್ದರಾಮಯ್ಯವರು. ಗ್ಯಾರಂಟಿ ಯೋಜನೆಗಳಿಗಿಂತ ಖಜಾನೆ ದಿವಾಳಿಯಾಗುತ್ತದೆ ಎಂಬ ಆರೋಪವನ್ನು ತಳ್ಳಿ ಹಾಕಿರುವಂತಹ ಸಿಎಂ ಸಿದ್ದರಾಮಯ್ಯ ಜನರ ಆರ್ಥಿಕ ಅಭಿವೃದ್ಧಿಯನ್ನು ಅಂಕಿಅಂಶ ಸಹಿತ ವಿವರಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ಗೆ ಪ್ರತಿಪಕ್ಷಗಳು ಕೂಡ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಸಚಿವರು, ಶಾಸಕರು ಇದೊಂದು ಸಂಪೂರ್ಣ ತೃಪ್ತಿದಾಯಕ ಬಜೆಟ್ ಎಂದು ಪ್ರಶಂಸಿಸಿದರೆ, ಇತ್ತ ಬಜೆಟ್ ಏನು ಮೈತ್ರಿ ಪಕ್ಷ ಆಗಿರುವಂತಹ ಬಿಜೆಪಿ ಮತ್ತು JDS ತುಂಬಾನೇ ವಿರೋಧವನ್ನು ಮಾಡಿದರು. ಪ್ರತಿ ಬಜೆಟ್ನಲ್ಲಿಯೂ ಒಂದೊಂದು ವಿಶೇಷ ಘೋಷಣೆಯನ್ನು ಮಾಡಿರುವಂತಹ ಸಿಎಂ ಸಿದ್ದರಾಮಯ್ಯ ಅವರ ಬಜೆಟ್ಗಳ ವಿಶೇಷತೆಯಾಗಿದೆ ಎನ್ನುವಂತಹ ಅವರ ಪಕ್ಷದವರು ಕೊಂಡಾಡಿದರೆ, ಇತ್ತ ಬಿಜೆಪಿಯವರು ತುಂಬಾನೇ ವಿರೋಧವನ್ನು ವ್ಯಕ್ತಪಡಿಸಿದರು. ಏನಂತಂದರೆ ಅನ್ನಭಾಗ್ಯ, ಶೈಕ್ಷಣಿಕ ಸುಧಾರಣೆಯನ್ನು ಅಸ್ಪೃಶ್ಯತೆ ಆಗಿರಬಹುದು ಮತ್ತು ಕೃಷಿಗೆ ಹೆಚ್ಚಿನ ಒತ್ತು ಮುಂತಾದವುಗಳನ್ನು ಅವರು ಮಾಡಿದ್ದಾರೆ ಎನ್ನುವಂತಹ ಒಂದು ಹೆಚ್ಚಿನ ಕೊಡುಗೆಯನ್ನು ನೀಡಿದ್ದಾರೆ ಎನ್ನುವಂಥದ್ದನ್ನು ಕಾಂಗ್ರೆಸ್ ಪಕ್ಷದವರು ಶ್ಲಾಘನೆ ಮಾಡಿದರೆ, ಇತ್ತ ಬಿಜೆಪಿಯವರು ತುಂಬಾ ವಿರೋಧ ಮಾಡಿದರು. ಇನ್ನು ಈಗ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು ಘೋಷಿಸಿರುವ ಗ್ಯಾರಂಟಿ ಯೋಜನೆಗಳು ಹಲವು ರಾಜ್ಯಗಳಿಗೆ ಕೂಡ ಮಾದರಿಯಾಗಿರುವಂಥದ್ದು. ತೆಲಂಗಾಣ, ಆಂಧ್ರ ಪ್ರದೇಶ, ತಮಿಳುನಾಡು, ಬಿಹಾರ ರಾಜ್ಯಗಳಲ್ಲಿ ಹಲವು ಪಕ್ಷಗಳು ಇದೇ ರೀತಿಯ ಯೋಜನೆಗಳನ್ನು ಘೋಷಿಸಿರುವಂಥದ್ದು. ಇದಕ್ಕಾಗಿ ಸಾಕ್ಷಿ ಕೂಡ ನಮ್ಮ ಕರ್ನಾಟಕ ಅಂತಲೇ ಹೇಳ್ಬೋದು. ಇನ್ನು ಈ ಗ್ಯಾರಂಟಿ ಯೋಜನೆಗಳನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸುವುದು ಸಿಎಂ ಸಿದ್ದರಾಮಯ್ಯ ಸರ್ಕಾರ ಉದ್ದೇಶವಾಗಿದೆ ಎನ್ನುವಂಥ ಮಾತುಗಳನ್ನು ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಮಾತನಾಡಿರುವಂಥದ್ದು. ಈ ಬಜೆಟ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಾಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು.